ಹರಿಹರ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಆಯೋಜನೆ ಮಾಡಲಾಗಿತ್ತು. ಸಭೆಯಲ್ಲಿ ತಾಲೂಕು ಉಸ್ತುವಾರಿ ಕಾರ್ಯದರ್ಶಿ ಬಾಲಕೃಷ್ಣ ಅಧ್ಯಕ್ಷತೆ ವಹಿಸಿದ್ದರು. ಈ ವೇಳೆ ಮಾತನಾಡಿದ ಅವರು, ಹರಿಹರ ತಾಲೂಕು ಬರಪೀಡಿತ ತಾಲೂಕು ಎಂದು ಈಗಾಗಲೇ ಘೋಷಿಸಿದ್ದು, ಕುಡಿಯುವ ಜಾನುವಾರುಗಳಿಗೆ ಮೇವು, ವಿದ್ಯುತ್ ಸಮಸ್ಯೆ ಉಂಟಾಗದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಸಿದ್ದರಿರಬೇಕು ಎಂದು ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಹರಿಹರ ತಾಲೂಕಿನ ತಹಶೀಲ್ದಾರರಾದಂಥ ಕೆಎಂ ಗುರುಬಸವರಾಜ್, ಹರಿಹರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ರಮೇಶ್ ಸಿಪಿ, ಆರೋಗ್ಯಾಧಿಕಾರಿ, ಶಿಕ್ಷಣಾಧಿಕಾರಿ, ಇನ್ನು ಅನೇಕ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಸರ್ ನಮಸ್ಕಾರ ಸರ್. ನಮ್ಮಲ್ಲಿ ಈಗ ಬೇಸಿಗೆ ಬೆಳೆಯಲ್ಲಿ ನೀರು ಅಲಸಂದೆ ಎಷ್ಟು ಬೆಳೆದಾರೆ ಸರ್? ಸರ್ ಅಲಸಂದೆ ಒಂದು 50 ಎಕರೆ ಗುರಿ ಇತ್ತು ಸರ್. ಈಗ ಒಂದು 20 ಎಕರೆ ಹಾಕಿದೆ ಸರ್. ಬೇರೆ ಅದು ಬಿಟ್ಟು ಬೇರೆ ಸೊರಂಗಿ ಹಾಕಿದೆ. ಅದು ಬಿಟ್ಟು ಸರ್ ಮೆಕ್ಕೆಜೋಳ ಒಂದು 20 ಎಕರೆ ಇದೆ ಸರ್. ರಾಗಿ ಒಂದು 10 ಎಕರೆ ಇದೆ ಸರ್. 10 ಎಕರೆ ಫುಡ್ 10 ಎಕರೆ